ಮುಖದಿಂದ ದೇವತೆಗಳನ್ನು, ವಕ್ಷಸ್ಥಲದಿಂದ ಪಿತೃಗಳನ್ನು, ಜನನೇಂದ್ರಿಯದಿಂದ ಮನುಷ್ಯರನ್ನು, ಪೃಷ್ಠಭಾಗದಿಂದ ಅಸುರರನ್ನು ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮದೇವರು. ಈ ರೀತಿ ನಾನಾ ವಿಧವಾದ ಸೃಷ್ಟಿ ಕಾರ್ಯಗಳನ್ನು ಮಾಡ್ತಾ ಮುಂದೆ ಮೈಥುನ ಕ್ರಮದಲ್ಲಿ ಸೃಷ್ಟಿಯನ್ನು ವಿಶೇಷವಾಗಿ ಬೆಳೆಸಬೇಕು. ಭಗವಂತನ ಅಪಾರವಾದ ಅನುಗ್ರಹ, ತಮ್ಮ ವಿಶಿಷ್ಟವಾದ ಸಾಮರ್ಥ್ಯ, ದೇವರು ಕೊಟ್ಟ ಸಾಮರ್ಥ್ಯದಿಂದ ತಾವು ಸೃಷ್ಟಿ ಮಾಡಿದಂತೆ ಮನಸ್ಸಿನಿಂದ ತಮ್ಮ ಅಂಗಾಂಗಗಳಿಂದ ಈ ಎಲ್ಲ ದೇವತೆಗಳನ್ನು, ಋಷಿಗಳನ್ನು, ಮನುಷ್ಯರನ್ನು ಸೃಷ್ಟಿ ಮಾಡಿದಂತೆ ಮುಂದೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಈ ತರಹದ ಸೃಷ್ಟಿಯನ್ನು ಮಾಡ್ತಾ ಹೋದರೆ ವಿಶೇಷವಾದ ಸೃಷ್ಟಿಯ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದಕ್ಕಾಗಿ ತಾವೇ ತಮ್ಮ ಶರೀರದಿಂದ ಸ್ವಯಂಭುವ ಮನು ಹಾಗೂ ಶತರೂಪ ಇಬ್ಬರ ಸೃಷ್ಟಿಯನ್ನು ಮಾಡಿದ್ದಾರೆ. ಆ ಬ್ರಹ್ಮದೇವರ ಶರೀರವೇ ಸ್ವಯಂಭುವ ಮನು, ಶತರೂಪ ಈ ರೂಪದಲ್ಲಿ ಎರಡು ಭಾಗವಾಗಿದೆ ಎಂದು ಶ್ರೀಮದ್ ಭಾಗವತದಲ್ಲಿಯೂ ವರ್ಣನೆ ಬರುತ್ತದೆ. ಇಲ್ಲಿಯೂ ಕೂಡ ಆ ವರ್ಣನೆಯನ್ನು ಕಾಣುತ್ತೇವೆ. ಆ ರೀತಿಯಾಗಿ ಸ್ವಯಂಭುವ ಮನು, ಶತರೂಪ ಇವರ ಸೃಷ್ಟಿಯನ್ನು ಮಾಡಿ ಅವರ ಮೂಲಕ ಅನೇಕ ಸೃಷ್ಟಿಯನ್ನು ಮುಂದುವರೆಸಿದ್ದಾರೆ ಅಂತ ಪ್ರಥಮಾಧ್ಯಾಯದಲ್ಲಿ ತಿಳಿಸ್ತಾರೆ. ಇದು ಪರಮಾತ್ಮ ಬ್ರಹ್ಮದೇವರ ಸೃಷ್ಟಿಯನ್ನು ಮಾಡಿ ಅವರ ಮೂಲಕ ಸಪ್ತರ್ಷಾದಿಗಳ ಸೃಷ್ಟಿಯನ್ನು ಮಾಡಿ ಸ್ವಯಂಭುವಮನು, ಶತರೂಪ ಇವರ ಸೃಷ್ಟಿಯನ್ನು ಮಾಡಿದ ಈ ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಉತ್ತಮವಾದ ಆಯುಷ್ಯ, ಕೀರ್ತಿ ಮೊದಲಾದ ಎಲ್ಲ ಸೌಭಾಗ್ಯಗಳು ಸಿಗತ್ತೆ ಅಂತ ಹೇಳ್ತಾರೆ. ಆಯುಷ್ಮಾನ್ ಕೀರ್ತಿಮಾನ್ ಧನ್ಯ ಪ್ರಜಾವಾನ್ ಶ್ರುತವಾಂಸ್ತಥಾ ಆದಿಸರ್ಗಂ ವಿದಿತ್ವೇಮಂ ಯಥೇಷ್ಟಾಂ ಗತಿಮಾಪ್ನುಯಾತ್. ಮುಂದಿನ ಸೃಷ್ಟಿಯನ್ನು ಹೇಳ್ತಾರೆ. ಆ ಸ್ವಯಂಭುವ ಮನು ಬ್ರಹ್ಮದೇವರಿಂದ ಹುಟ್ಟಿದವರು ಇವರಿಬ್ಬರು, ಸ್ವಯಂಭುವ ಮನು, ಶತರೂಪ. ಎಂಥವರಿಂದ ಹುಟ್ಟಿದ್ದಾರೆ ಎನ್ನುವುದನ್ನು ನೋಡಿಕೊಳ್ಳಿ. ಅದು ವಿಶೇಷವಾಗಿ ಅನುಗ್ರಹ ಬುದ್ಧಿಯಿಂದ ಇವರಿಂದ ಮುಂದೆ ಪ್ರಜಾಭಿವೃದ್ಧಿಯಾಗಬೇಕು, ಧರ್ಮದ ಸಂರಕ್ಷಣೆಯಾಗಬೇಕು, ಪ್ರಜೆಗಳ ಸಂರಕ್ಷಣೆಯಾಗಬೇಕು. ಇವನು ಪ್ರಜೆಗಳಿಗೆ ರಾಜನಾಗಿ ಆಳಬೇಕು. ಒಂದು ಮನ್ವಂತರದ ಕಾಲ ಸಂಪೂರ್ಣವಾಗಿ 71 ಮಹಾಯುಗಗಳು, 4 ಯುಗಗಳು ಸೇರಿದರೆ ಒಂದು ಮಹಾಯುಗವಾದರೆ 71 ಮಹಾಯುಗಗಳ ಕಾಲ, ಮೇಲೆ 18.5 ಲಕ್ಷ ವರ್ಷಗಳವರೆಗೆ ಇವನು ರಾಜ್ಯವನ್ನು ಆಳಬೇಕು. ಅಂತಹ ಅದ್ಭುತವಾದ ಸಾಮರ್ಥ್ಯವುಳ್ಳ ವ್ಯಕ್ತಿಯನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿದ್ದಾರೆ ಆ ಸ್ವಯಂಭುವ ಮನುವನ್ನು. ಅವನಿಗೆ ಸರಿಯಾಗಿ ತಕ್ಕ ಪತ್ನಿಯಾಗಿರಬೇಕು ಅಂತ ಶತರೂಪಾಳನ್ನು ಸೃಷ್ಟಿ ಮಾಡಿದ್ದಾರೆ. ಅಂದ ಮೇಲೆ ಅವರು ಹೇಗಿರಬಹುದು ಅಂತ ಊಹಿಸಿಕೊಳ್ಳಿ ಅಂತ ಹರಿವಂಶ ಹೇಳುತ್ತದೆ. ಬ್ರಹ್ಮದೇವರನ್ನು ಆಪವ ಅಂತಾರೆ. ಯಾಕೆಂದರೆ ನೀರಿನೊಳಗೆ ಅವರು ನೀರನ್ನು ಮೊದಲು ಸೃಷ್ಟಿ ಮಾಡಿದನಲ್ಲ ದೇವರು, ಆ ನೀರಿನಲ್ಲಿ ಹಿರಣ್ಮಯವಾದ ಅಂಡವನ್ನು ಸೃಷ್ಟಿ ಮಾಡಿ ಅಲ್ಲಿ ಈ ವೈರಾಜ ಪುರುಷರಾದ ಬ್ರಹ್ಮದೇವರನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಕ್ಕೆ ಇವರನ್ನು ನೀರಿನೊಳಗೆ ಹುಟ್ಟಿದರು ಅಂತ ಆಪವ ಅಂತ. ಆಪವಸ್ಯ ಮಹಿಮ್ನಾಥ್. ಅಂತಹ ಬ್ರಹ್ಮದೇವರ ವಿಶಿಷ್ಟವಾದ ಅನುಗ್ರಹದಿಂದ, ಸಾಮರ್ಥ್ಯದಿಂದ ಇವಳು ಶತರೂಪ. ಶತರೂಪ ಅನ್ನುವ ಹೆಸರು ಅನ್ವರ್ಥಕವಾಗಿತ್ತವಳಿಗೆ. ನಾನಾ ವಿಧವಾದ ರೂಪಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಅವಳಿಗಿತ್ತು ಶತರೂಪಾದೇವಿಗೆ. ಆ ರೀತಿ ಅವಳಿದ್ದಾಳೆ ಶತರೂಪ. 10,000 ವರ್ಷಗಳವರೆಗೆ ತಪಸ್ಸು ಮಾಡಿದ್ದಾಳೆ. ಸ್ವಯಂಭುವ ಮನುವಿನಿಂದ ತಾನು ಉತ್ತಮ ಸಂತಾನವನ್ನು ಪಡೆಯಬೇಕು. ಉತ್ತಮವಾದ ಸಂತಾನವನ್ನು ಪಡೆಯಬೇಕು ಅಂದರೆ ಉತ್ತಮವಾದಂತಹ ಪುಣ್ಯವನ್ನು ಪಡೆಯಬೇಕು. ಅಂತಹ ಉತ್ತಮವಾದ ಪುಣ್ಯವನ್ನು ಪಡೆಯುವುದಕ್ಕೆ 10,000 ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡಿ ಆ ನಂತರ ಸ್ವಯಂಭುವ ಮನುವಿನಿಂದ ಶ್ರೇಷ್ಠವಾದ ಸಂತಾನವನ್ನು ಪಡೆದಿದ್ದಾಳೆ. ಹರಿವಂಶದಲ್ಲಿ ಹೇಳುವ ಅನೇಕ ವಿಷಯಗಳು, ಇಲ್ಲಿ ಬರುವಂತಹ ವಂಶದ ಒಂದು ಕ್ರಮ, ಶ್ರೀಮದ್ ಭಾಗವತದಲ್ಲಿ ಬರುವಂತಹ ವಂಶದ ಕ್ರಮ, ಇವುಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ತೋರುತ್ತೆ. ಅನೇಕ ರೀತಿಯಿಂದ ಮಹಾಭಾರತದಲ್ಲಿ, ಭಾಗವತಾದಿ ಪುರಾಣಗಳಲ್ಲಿ ಅವುಗಳನ್ನು ನಿರೂಪಣೆ ಮಾಡಿರ್ತಾರೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ, ವೇದವ್ಯಾಸ ದೇವರು ಬಳಸುವ ಭಾಷೆಗಳು ಅನೇಕ ರೀತಿಯಿಂದ ವೇದವ್ಯಾಸ ದೇವರು ನಿರೂಪಣೆ ಮಾಡ್ತಾರೆ. ಕಲ್ಪಭೇದದಿಂದ ಹೇಳ್ತಾರೆ, ನಾಮವ್ಯತ್ಯಾಸ, ಪುರುಷ ವ್ಯತ್ಯಾಸಾದಿಗಳನ್ನು ಮಾಡಿ ನಾನಾ ರೀತಿಯಿಂದ
ವೇದವ್ಯಾಸದೇವರು ಹೇಳುವಂತಹ ರೀತಿಗಳಿರುತ್ತೆ. ಅದರೊಳಗಿನ ಸಾರವನ್ನು, ತತ್ವವನ್ನು, ಪ್ರಧಾನವಾದ ತತ್ವವನ್ನು ಮಾತ್ರ ನಾವು ತಿಳಿಯಬೇಕು. ಶ್ರೀಮದ್ ಭಾಗವತದಲ್ಲಿ ಬಂದಂತಹ ಕಥೆ ಹಾಗೂ ಇಲ್ಲಿ ಬಂದಂತಹ ಕಥೆ ಎರಡನ್ನೂ ನಾವು ಚೆನ್ನಾಗಿ ತಿಳಿದುಕೊಂಡು ಆ ಭಗವಂತನ ಮಹಿಮೆಯನ್ನು ಪ್ರಧಾನವಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ವಯಂಭುವಮನು ಹಾಗೂ ಶತರೂಪ ಇವರಿಬ್ಬರಲ್ಲಿ ಪ್ರಿಯವ್ರತ ಹಾಗೂ ಉತ್ತಾನಪಾದ ಇಬ್ಬರು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ 3 ಜನ ಕನ್ಯೆಯರು, ಪ್ರಿಯವ್ರತ ಹಾಗೂ ಉತ್ತಾನಪಾದ ಎಂಬ ಇಬ್ಬರು ಗಂಡಸು ಮಕ್ಕಳು ಅಲ್ಲಿ ಜನಿಸಿದರು ಅಂತ ಶ್ರೀಮದ್ ಭಾಗವತದಲ್ಲಿ ನಾವು ಕೇಳ್ತೇವೆ. ಹರಿವಂಶ ಪುರಾಣ ಹೇಳುತ್ತದೆ, ಸ್ವಯಂಭುವ ಮನು ಶತರೂಪ ಇವರಿಬ್ಬರಲ್ಲಿ ಅವತಾರ ಮಾಡಿದವನು, ಹುಟ್ಟಿದವನು ವೀರ ಅಂತ ಒಬ್ಬ ರಾಜ ಎಂಬುದಾಗಿ ಹೇಳುತ್ತಾರೆ. ನರಸಿಂಹದೇವರ ಹೆಸರನ್ನು ಪಡೆದುಕೊಂಡಂತಹ ವೀರ, ಉಗ್ರಂ ವೀರಂ, ಅವನಿಗೆ ವೀರ ಅಂತೇನೆ ಹೆಸರು. ಯಾರು ಕೈಗೆತ್ತಿಕೊಂಡ ಕೆಲಸವನ್ನು ಪೂರ್ಣ ಮಾಡ್ತಾರೆ ಅವರಿಗೆ ವೀರ ಅಂತಾರೆ. ಅಂತಹ ತಾನು ಮಾಡಿದ ಸಂಕಲ್ಪವನ್ನು ಪೂರ್ಣಗೊಳಿಸುವ ಸರ್ವೋತ್ತಮನಾದ ಭಗವಂತ ವೀರ. ಆ ವೀರನ ಹೆಸರನ್ನು ಇಟ್ಟುಕೊಂಡ ಮಗ ಈ ವೀರ. ಅಂತಹ ವೀರ ಎಂಬ ಮಗ ಅಲ್ಲಿ ಹುಟ್ಟಿದ್ದಾನೆ. ಆ ವೀರನಿಂದ ಪ್ರಿಯವ್ರತ ಹಾಗೂ ಉತ್ತಾನಪಾದ ಎಂಬ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಸ್ವಯಂಭುವ ಮನುವಿನ ಮಕ್ಕಳು ಪ್ರಿಯವ್ರತ ಹಾಗೂ ಉತ್ತಾನಪಾದರು ಭಾಗವತದ ಪ್ರಕಾರ. ಹರಿವಂಶದ ಪ್ರಕಾರ ಪ್ರಿಯವ್ರತ ಹಾಗೂ ಉತ್ತಾನಪಾದರು ಸ್ವಯಂಭುವ ಮನುವಿನ ಮೊಮ್ಮಕ್ಕಳು. ಮಗ ವೀರ, ಅವನ ಮಕ್ಕಳು ಪ್ರಿಯವ್ರತ ಹಾಗೂ ಉತ್ತಾನಪಾದ. ಇದೇನೇನೋ ಹೆಸರುಗಳನ್ನೆಲ್ಲ ಇಡ್ತಾರಲ್ಲ, ನಮಗೆಲ್ಲ ಹೇಳ್ತೀರಿ ದೇವರ ಹೆಸರುಗಳನ್ನೇ ಇಡಬೇಕು ಅಂತ. ಇದೇನೇನೋ ಹೆಸರಿಡ್ತಾರೆ ಅಂತ ತಿಳ್ಕೊಬೇಡಿ, ಎಲ್ಲವೂ ಭಗವಂತನ ನಾಮಗಳೇ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ನಮಗೆ ಯಾವುದು ಹಿತ, ಯಾವುದು ಇಷ್ಟ ಅದನ್ನೇ ಮಾಡುತ್ತಾನೆ ದೇವರು. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಷ್ಟೇ. ಆದದ್ದೆಲ್ಲ ಒಳಿತೇ ಆಯಿತು ಅಂತ ದಾಸರಾಯರು ಹಾಡುತ್ತಾರೆ. ಹಾಗಾಗಿ ಪ್ರಿಯ ಅಂದರೆ ಇಷ್ಟ, ವ್ರತ ಅಂದರೆ ಕರ್ಮ. ಪ್ರಿಯವ್ರತ ಅಸ್ಮದಿಷ್ಟೈಕ ಕಾರ್ಯಾಯ, ನಮಗೆ ಯಾವುದು ಪ್ರಿಯ, ಯಾವುದು ಇಷ್ಟ, ಅರ್ಥಾತ್ ಯಾವುದು ಹಿತ ಅದನ್ನೇ ಮಾಡ್ತಾನೆ ಪರಮಾತ್ಮ. ಎಂದಿಗೂ ನಮಗೆ ಅನಿಷ್ಟವನ್ನು ಮಾಡೋದಿಲ್ಲ, ಅಹಿತವನ್ನು ಮಾಡೋದಿಲ್ಲ. ಹಿತಾಚ್ಚ ಹಿತತಮಃ ಅಂತಾರೆ ಶ್ರೀಮದಾಚಾರ್ಯರು. ಆದ್ದರಿಂದ ಆ ಪ್ರಿಯವ್ರತ. ಉತ್ತಾನಪಾದ, ವಾಮನ ರೂಪಿಯಾದ ಪರಮಾತ್ಮ ತ್ರಿವಿಕ್ರಮನಾಗಿ ತನ್ನ ಒಂದು ಪಾದವನ್ನು ಮೇಲೆತ್ತಿ ಆ ಪಾದದಿಂದ, ಆ ಪಾದದ ವಾಮಪಾದದ ಅಂಗುಷ್ಠದಿಂದ ಗಂಗೆಯನ್ನೇ ಧರೆಗೆ ಇಳಿಸಿದವನು ಪರಮಾತ್ಮ. ವಾಮಪಾದಾಂಗುಷ್ಠ ನಖ ನಿರ್ಭಿನ್ನೋರ್ಧ್ವಾಂಡ ಕಟಾಹ ವಿವರೇಣ.